ಡಾಕ್ಟರ್ ವಿಜಯಲಕ್ಷ್ಮಿ ವೆಲ್ಕಮ್ ಟು ಹೋಮ್. ಇಲ್ಲಿ ನೋಡ, ನೋಡ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ನಮ್ಮ ಸಿಸ್ಟರ್, ನಮ್ಮ ತಂಗಿಯ ಬರ್ತಡೇ. ಡಾಕ್ಟರ್ ವಿಜಯಲಕ್ಷ್ಮಿ ವಿಶ್ ಯು ಹ್ಯಾಪಿ ಬರ್ತ್ಡೇ. ಎಲ್ಲ ದೇವರ ಐಶ್ವರ್ಯ, ಸಂತೋಷ, ಶಾಂತಿ, ಸುಖ, ನೆಮ್ಮದಿ ಕೊಟ್ಟು ದೇವರು ಕಾಪಾಡಲಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು. ಸದಾಕಾಲ ಇದೇ ರೀತಿ ನಿಮ್ಮ ಆಶೀರ್ವಾದ ಇರಲಿ. ಕಮೆಂಟ್ ಹಾಕಿ ವಿಶ್ ಮಾಡಿ ನಮ್ಮ ತಂಗಿಗೆ. ಡಾಕ್ಟರ್ ವಿಜಯಲಕ್ಷ್ಮಿ ವೆಲ್ಕಮ್ ಟು ಹೋಮ್. ಇಲ್ಲಿ ನೋಡ, ನೋಡ. ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಗೆ ಇಲ್ಲಿ ನೋಡ್ರಿ. ನಮ್ಮ ಮನೆಗೆ ಡಾಕ್ಟರ್ ವಿಜಯಲಕ್ಷ್ಮಿ, ಇದೇ ರೀತಿ ನಿನ್ನ ಸುಖ ಶಾಂತಿ ನಿನ್ನ ಜೀವನದಲ್ಲಿ ತುಂಬಿರಲಿ ಸದಾಕಾಲ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ. ನೋಡಿ ನಮ್ಮ ತಂಗಿಗೆ ಎಲ್ಲರೂ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಾನು ಸಿಂಪಲ್ ಆದ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಈಗ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಬೇಗ ಬೇಗ ಪ್ರಿಪೇರ್ ಮಾಡುವ ಮಕ್ಕಳಿಗೆ ಡೆಬ್ಬಿಗಾಗುವಂಥ ಸ್ನ್ಯಾಕ್ ಟಿಫಿನ್ನ ನೋಡಿ. ಈರುಳ್ಳಿ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಏನಂತ. ತಿಡಿದಾಗಿ ಒಂದು 10 ನಿಮಿಷದಲ್ಲಿ ರೆಡಿಯಾಗುವಂಥ ಹೊಸ ರೆಸಿಪಿ, ಬೇಗ ಮಾಡುವಂಥ ವಿಧಾನ ಹೇಳಿಕೊಡ್ತೀನಿ. ಶಾವಿಗೆ ಉಪ್ಪಿಟ್ಟು ಉದುರಾಗಿ ಬರುವಂಥ ವಿಧಾನ. ಶಾವಿಗೆ ರೆಸಿಪಿ ಮಾಡೋಣ. ತುಂಬ ಸುಲಭವಾಗಿ ಬೇಗ ಮಾಡುವಂಥ ರೆಸಿಪಿ. ಎಲ್ಲ ಸ್ನೇಹಿತರು, ಬಂಧು ಬಾಂಧವರು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ರೀತಿ ಸಪೋರ್ಟ್ ಮಾಡಿ ಬನ್ನಿ. ಈಗ ಎಣ್ಣೆ ಹಾಕಿದ್ದೀನಿ ಪಾತ್ರೆಗೆ. ಈಗ ಸ್ಟವ್ ಆನ್ ಮಾಡಿ. ಏನನ್ನೋದು ರೆಸಿಪಿ ಹೇಳ್ತೀನಿ, ನೋಡ್ತಾ ಇದ್ದೀನಿ. ಈಗ ಎಣ್ಣೆ ಕಾಯ್ದಿದೆ. ಸಾಸಿವೆ, ಜೀರಿಗೆ ಹಾಕೋಣ. ಒಂದು ಏಲಕ್ಕಿ, ಲವಂಗ ಹಾಕೋಣ. ಈಗ ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ. ಈಗ ಇದು ಫ್ರೈ ಆದಮೇಲೆ ಒಂದು 2 ನಿಮಿಷ ಆದಮೇಲೆ ನೆಕ್ಸ್ಟ್ ಕರಿಬೇವು ಹಾಕೋಣ. ಇದು ಎಣ್ಣೆ ಒಳಗೆ ಫ್ರೈ ಆದಮೇಲೆ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಫ್ರೈ ಆಗಬೇಕು. ಒಂದು 2 ನಿಮಿಷ. 2 ನಿಮಿಷ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕೋಣ.
ಈಗ 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಡೀಪ್ ಫ್ರೈ. ಸೊ ಮೀಡಿಯಮ್ ಇಟ್ಕೊಳ್ಳಿ. ಸೂಪರಾಗಿ ಕಾಣ್ತಾ ಇದೆ ನೋಡಿ. ಈಗ ಇದನ್ನು ಸ್ಲೋ ಇಟ್ಟು ಈಗ ನೋಡಿ ಒಂದು ಈರುಳ್ಳಿ ಹಾಕೋಣ. ಈಗ ಇನ್ನು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಹಂಗೆ ಈರುಳ್ಳಿ ಹಾಕಿದ್ದು ಇದೊಂದು 2 ನಿಮಿಷ ಆದಮೇಲೆ ಒಂದು ಟೊಮೆಟೊ ಹಾಕೋಣ. ಚೆನ್ನಾಗಿ ಈಗ ಎಣ್ಣೆಯಲ್ಲೇ ಫ್ರೈ ಆಗಲಿ. ಆಮೇಲೆ ನೆಕ್ಸ್ಟ್ ಒಂದು ಟೊಮೆಟೊ ಹಾಕೋಣ. ಈಗ ಟೊಮೆಟೊ ಈಗ ಇದನ್ನು ಕಟ್ ಮಾಡಿ ಹಾಕೋಣ. ಇದನ್ನು ನೋಡಿ ಟೊಮೆಟೊ ಹಾಕಿದೆ ಕಟ್ ಮಾಡಿ. ಇದು ಬೇಗ ಫ್ರೈ ಆಗಲಿ ಅಂತ ಸಾಲ್ಟ್ ಹಾಕೋಣ. ಎಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ. ಸಾಲ್ಟ್ ನಮ್ಮನೇಲಿ ಪಿಂಕ್ ಸಾಲ್ಟ್ ಉಪಯೋಗ ಮಾಡ್ತೀವಿ. ಇದನ್ನ ಮಿಕ್ಸ್ ಮಾಡ್ತೀವಿ. ಈಗ ಮಿಕ್ಸ್ ಆದಮೇಲೆ ಸ್ಲೋ ಇಲ್ಲಿ ಸ್ಟವ್. ನೆಕ್ಸ್ಟ್ ಏನು ಹಾಕ್ತೀನಿ ಅಂತ ನೋಡಿ ಶಾವಿಗೆ ಇದು ನಾವು ವರ್ಷಕ್ಕಾಗುವಷ್ಟು ಇಷ್ಟು ಕಟ್ಟಿಟ್ಟಿರ್ತೀವಿ. ಪೂರ್ತಿ ಬಿಸಿಲಲ್ಲಿ ಒಣಗಿಸಿ ಎಲ್ಲ ಮಾಡಿ ಶಾವಿಗೆ ಇಡ್ತೀವಿ ನೋಡಿ ಯಾವ ರೀತಿ. ಸೂಪರಾದ ಶಾವಿಗೆ ರೆಸಿಪಿ ತಗೊಂಡಿದ್ದೀನಿ. ನಮಗೆ ಸಾಕು, ಇಬ್ಬರೇ ಇದ್ದೀವಿ, ನಾನು ಅಪ್ಪಾಜಿ. ಇಬ್ಬರಿಗೋಸ್ಕರ ಮಾಡ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಬೇಕಂದರೆ ಸಕ್ಕರೆ ಹಾಕ್ಕೋಬೋದು. ಇದಕ್ಕೆ ಚೆನ್ನಾಗಿರುತ್ತೆ. ಬೇಕಂದರೆ ಅರಿಶಿನ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಹಾಕಲ್ಲ, ಹಾಕಿಬಿಡ್ತೀನಿ. ನನ್ನ ಸ್ನೇಹಿತರಿಗೆ ಡಿಫ್ರೆಂಟಾಗಿ ತೋರಿಸ್ತಾಯಿದ್ದೀನಿ ನೋಡಿ. ಟೊಮೆಟೊ ಪೌಡರ್ ಫ್ಲೇವರಿಗೆ ಬೇಕಂದ್ರೆ ಚೆನ್ನಾಗಿ ಒಂದು ನಿಂಬೆಹಣ್ಣು ಹಾಕ್ಕೊಳ್ಳಿ. ಯಾಕಂದರೆ ನಾನು ಹುಳಿ ಹಾಕಲ್ಲ. ಇದು ಹಾಕಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕಿ. ಬೆಲ್ಲ ಹಾಕ್ತೀನಿ ಫ್ರೆಂಡ್ಸ್. ಈಗ ಫ್ರೈ ಆಗುತ್ತೆ. ಇದರಲ್ಲೇ ಇದು ಫ್ರೈ ಆದಮೇಲೆ ಇದು ಶಾವಿಗೆ ಇದರಲ್ಲೇ ಹುರ್ಕೋಬೇಕು. ಅಂದರೆ ಚೆನ್ನಾಗಿ ಎಣ್ಣೆ ಹಿಡ್ಕೊಳ್ತಾರೆ. ಆಮೇಲೆ ನೀರು ಹಾಕ್ಬೇಕು. ಇದನ್ನ ಶಾವಿಗೆ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಇದು ಫ್ರೈ ಆಗಲಿ ಇನ್ನೊಂದು ಸ್ವಲ್ಪ. ಬನ್ನಿ, ಶಾವಿಗೆ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹಾಕೊಳ್ಳೋದು.
ಪ್ಯಾನ್ಗೆ ಹಾಕಿದೆ. ಈಗ ಇದಕ್ಕೆ ಮಿಕ್ಸ್ ಮಾಡೋಣ. ಈ ರೀತಿ ಎಣ್ಣೆ ಎಲ್ಲ ಫ್ರೈ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ದೀನಿ ನೋಡಿ. ಈ ರೀತಿ ಮಿಕ್ಸ್ ಮಾಡಿದೆ ಸೂಪರಾಗಿ. ನಮ್ಗೆ ನೀರು ಬೇಕಂತ ಹಾಕ್ಕೋಬೇಕು, ಇಲ್ಲಾಂದರೆ ಎಣ್ಣೆಯಲ್ಲೇ ಫ್ರೈ ಆಗಿದೆ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಅಂದರೆ ಮೃದು ಆಗುತ್ತೆ. ನೋಡಿ ಎಣ್ಣೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಈಗ ಸ್ವಲ್ಪ ನೀರು ಹಾಕೋಣ. ನೋಡಿ ನೀರು ಹಾಕ್ತೀನಿ, ಒಂದು ಅರ್ಧ ಗ್ಲಾಸು. ಇಷ್ಟು ನೀರು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಮಿಕ್ಸ್ ಮಾಡಬೇಕು. ನೀರು ಹಾಕಿದ ಮೇಲೆ ಮಿಕ್ಸ್ ಮಾಡಿ ಸಿಗ್ತೀನಿ. ಉದುರು ಆಗುತ್ತೆ. ಸೂಪರಾಗಿ ಬಂದಿದೆ ರೆಸಿಪಿ ಇತ್ತು. ಈಗ ಒಂದು ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ. ಕೊತ್ತಂಬರಿ ಹಾಕೋಣ. ಈಗ ಕೊತ್ತಂಬರಿ ಹಾಕಿದರೆ ಫಿನಿಶ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದುರಾಗಿ. ಈಗ ಸರ್ವ್ ಮಾಡೋಣ ಬನ್ನಿ. ಸೂಪರಾದ ರೆಸಿಪಿ ನೋಡಿ, ಮನೆಯಲ್ಲಿ ಮಾಡ್ಕೊಳ್ಳಿ. ಬೇಗ ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಕಾಲ ಹೀಗೆ ಇರಲಿ. ಈ ರೀತಿ ರೆಸಿಪಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಉದುರಾಗಿ. ಈಗ ಸರ್ವ್ ಮಾಡೋಣ. ಇದೇ ರೀತಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಮ್ಮ ಮನೇಲಿ ಬ್ರಹ್ಮಕಮಲ ಬಿಟ್ಟಿದೆ. ಸೂಪರಾಗಿ ಮಗ್ಗಿತ್ತು ಫ್ರೆಂಡ್ಸ್. ಇವತ್ತು ತಳ್ಳಿದೆ ನೋಡಿ. ಆಶೀರ್ವಾದ ಪಡ್ಕೊಳ್ಳಿ. ತುಂಬ ಒಳ್ಳೆಯದು. ಈ ಗಿಡ ಮನೆಯಲ್ಲಿದ್ದರೆ ಐಶ್ವರ್ಯ, ಖುಷಿ, ನೆಮ್ಮದಿ ಎಲ್ಲ ಸಿಗುತ್ತೆ. ಈ ಮನೆಯಲ್ಲಿ ಬ್ರಹ್ಮಕಮಲ ಅಂತ ಇದನ್ನ ಮನೆಯಲ್ಲಿ ಬೆಳೆಸಿ. ತುಂಬ ಒಳ್ಳೆಯದಾಗುತ್ತೆ ಮನೆಗೆ. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಎಲ್ಲ ಇದು ರಾತ್ರಿನೇ ಅರಳೋದು.
ಇನ್ನೂ ದೊಡ್ಡದಾಗುತ್ತೆ ಫ್ರೆಂಡ್ಸ್. ಇಲ್ಲೆಲ್ಲ ವಾಸನೆ ಬರ್ತಾ ಇದೆ, ತುಂಬ ಚೆನ್ನಾಗಿದೆ, ಸೂಪರಾಗಿ ಅಲ್ಲಿದೆ ನೋಡಿ. ಆಶೀರ್ವಾದ ಪಡ್ಕೊಳ್ಳಿ ನೀವು. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದರಲ್ಲಿ ಸರಸ್ವತಿ, ಲಕ್ಷ್ಮಿ ಎಲ್ಲ ದೇವತೆಗಳು ನೆಲೆಸಿರ್ತಾರಂತೆ. ಇದು ಬ್ರಹ್ಮಕಮಲ ಫ್ರೆಂಡ್ಸ್. ಸಪೋರ್ಟ್ ಮಾಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್.